ಹಂತದ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಯೋಗೇಶ್ ನಮ್ಮ ಪಕ್ಷಕ್ಕೆ ಸೇರಿದವರಲ್ಲ. ನೀವು ನಮ್ಮ ಕಾರ್ಯಕರ್ತರು ತೋರಿಸಿದ ಬೆಂಬಲ, ಪ್ರೀತಿ, ವಿಶ್ವಾಸ ಆಂಜನೇಯ ಸ್ವಾಮಿಯಿಂದ ಕೇಂದ್ರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾನು ದೇವರಿಗೆ ಪ್ರಾರ್ಥನೆ ಮಾಡಿದೆ. ಒಂದೇ ದಿನ 15 ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ರಾಮನ ತಂದೆ ದಶರಥ ಮಹಾರಾಜ, ರಾಮನ ಬಂಟ ಆಂಜನೇಯ, ರಾಮನ ತಂದೆ ದಶರಥ ಮಹಾರಾಜನ ದೇವಸ್ಥಾನ ಎಲ್ಲೂ ಇಲ್ಲ. ಆದ್ರೆ ರಾಮನ ಬಂಟ ಆಂಜನೇಯ ದೇವಸ್ಥಾನ ಬೆಂಗಳೂರಿಂದ ಚನ್ನಪಟ್ಟಣವರೆಗೂ ಒಂದು 15-20 ಕಡೆ ಇದೆ. ಆಂಜನೇಯನ ಯಾಕೆ ಜನ ಗುರುತಿಸ್ತಾ ಇದ್ದಾರೆ ಅಂತಂದ್ರೆ ಆಂಜನೇಯ ಒಬ್ಬ ಪ್ರವಾಹಿಕವಾದಂತಹ ಸೇವಕರಿಗೆ ಆಂಜನೇಯ. ಅದಕ್ಕೆ ಸಮಾಜ ಅವರನ್ನು ಗುರುತಿಸಿದೆ. ಹಾಗೆ ನಾವು ಸಮಾಜದಲ್ಲಿ ನೀವೆಲ್ಲ ಕೂಡ ಸೇವೆ ಮಾಡೋರಿಗೆ ಗೌರವ ಕೊಡ್ತೀರಿ ಅನ್ನೋ ದೃಷ್ಟಿಯಿಂದ ನಮ್ಗೆಲ್ಲ ಸಹಕಾರ ಕೊಟ್ಟಿದ್ದೀವಿ. ಅರ್ಜಿಗಳು ಕೊಂಡೋದ ಇಂದ್ರಿಯಗಳನ್ನ ತಿಳಿಸಿದ್ದೇವೆ. ಕೊಡೋಕೆ ಸೈಟ್ ಕೊಡ್ಬೇಕು ಅಂತೀರಿ. ಈಗಾಗಲೇ ಸೈಟ್ ಕೆಲಸ ನಡೀತಾ ಇದೆ. ಜಮೀರ್ ಅವರು 5,000 ಮನೆಗಳನ್ನು ಕೊಟ್ಟಿದ್ದಾರೆ. ಅವೆಲ್ಲ ಮನೆಗಳು ಕೂಡ ಲಂಚದ ಕೆಲಸವನ್ನು ನಾವು ಮಾಡ್ತೇವೆ. ಯಾರು ಕೂಡ ಲಂಚ ಕೊಡಲಿಕ್ಕೆ ಈ ಡಿ.ಕೆ. ಶಿವಕುಮಾರ್, ಯೋಗೇಶ್ ಅವಕಾಶ ಕೊಡೋದಿಲ್ಲ. ನೀವೊಬ್ಬರು ಕೂಡ ಒಂದು ಸೈಟ್ಗಾಗಲಿ ಒಂದು ಮನೆಗಾಗಲಿ ಯಾರು ಕೂಡ ಲಂಚ ಕೊಡಬಾರ್ದು. ಇದು ನಮ್ಮೆಲ್ಲರ ಮನವಿ. ಚುನಾವಣಾ ಸಂದರ್ಭದಲ್ಲಿ ಸಮೀಕ್ಷೆಗಳು ಬರ್ತಾ ಇದೆ. ನಾನು ಚುನಾವಣಾ ಮುಂಚಿತವಾಗಿ ಹೇಳಿದೆ ನನ್ನ ಮಾಧ್ಯಮ ಸ್ನೇಹಿತರಿಗೆ, ನೀವು ಬರ್ಕೊಳ್ಳಿ, 135 ಅಲ್ಲ ನಮ್ಮ ನಂಬರ್. ಒಂದು ಸಣ್ಣ ವೇಕೆಂಟ್ ಆಗಿದೆ. 135 ಅಲ್ಲ, ನಮ್ಮ ನಂಬರ್ 138 ಅಂತ ಹೇಳಿದೆ. ಇಲ್ಲೂ ಚನ್ನಪಟ್ಟಣದಲ್ಲಿ ಹೇಳಿದೆ ನಾನು, 3ಕ್ಕೆ ಇರ್ತೀವಿ. ಮುಖ್ಯಮಂತ್ರಿಗಳ ಸುಪುತ್ರ, ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರ, ಆ ಸೀಟು ಗೆಲ್ತೀವಿ. ಕುಮಾರಸ್ವಾಮಿಯ ಸುಪುತ್ರ ನಿಖಿಲ್ ಈ ಸೀಟು ಗೆಲ್ತೀವಿ ಅಂತ ನಾನು ಹೇಳ್ತೀನಿ. ನಾನು ಆ ವ್ಯಕ್ತಿಗಳ ಬಗ್ಗೆ ಮಾತಾಡೋ ವಿಷಯ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಮ ತೀರ್ಪು ಬಹಳ ಮಹತ್ವ. ಎಲ್ಲ ಮಾಧ್ಯಮಗಳ ಸಮೀಕ್ಷೆಗಳು ಕೂಡ ತಳಗಂಟು ಆಯ್ತು. ನನಗೆ ವಿಶ್ವಾಸ ಇತ್ತು ನಮ್ಮ ಚನ್ನಪಟ್ಟಣದ ಮತದಾರರ ಮೇಲೆ. ನನಗೂ ಚನ್ನಪಟ್ಟಣದ ಮೇಲೆ ಅಪರಾಧ ಪಕ್ಷ ನಿರ್ಬಂಧನೆ ಆಗ್ತದೆ. ಸುರೇಶ್ ಇರಬೇಕು ಅಂತ ನಮ್ಮ ಪಕ್ಷದವರು ಒಂದು ಕಾರ್ಯಕರ್ತ ಹೇಳಿದ್ರು. ನನಗೆ ಪಕ್ಷ ಮುಖ್ಯ, ನನ್ನ ಕುಟುಂಬ ಮುಖ್ಯ ಅಂತ ತೀರ್ಮಾನ ಮಾಡಿದೆ.